ಎಲ್ಲರಿಗೂ ನಮಸ್ತೆ. ನಾನಿವತ್ತು ಅಮಟೆಕಾಯಿಂದ ಕುಟ್ಬಜ್ಜಿ, ಚಟ್ನಿ ಮತ್ತು ಕಡಲೆ ಸುವರ್ಣ ಹಾಕಿ ಗಸಿ ಮಾಡಿದ್ದೇನೆ. ಹೇಗೆ ಮಾಡಿದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಕುಟ್ಬಜ್ಜಿಗೆ 5 ಹಸಿಮೆಣಸು, ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಉಪ್ಪು, ಹುಣಸೆಹಣ್ಣು, 3 ಅಮಟೆಕಾಯಿ. ಈ ಅಮಟೆಕಾಯಿ ಸಿಪ್ಪೆ ತೆಗಿಬೇಕು. ನಂತರ ಇದನ್ನು ಮಿಕ್ಸಿಯಲ್ಲಿ ಪಲ್ಸ್ ಮೋಡಲ್ಲಿ ಗ್ರೈಂಡ್ ಮಾಡಬೇಕು. ಇಲ್ದಿದ್ದರೆ ರುಬ್ಬೋ ಕಲ್ಲಲ್ಲಿ ಮಾಡಿಕೊಂಡು ಕುಟ್ಕೊಂಡು ಮಾಡ್ಬೋದು. ಸಿಪ್ಪೆ ತೆಗೆದಿಟ್ಕೊಂಡಿದ್ದೆ, ಸೇರಿಸ್ತೇನೆ. ನೀರು ಹಾಕೋದು ಬೇಡ. ಕುಟ್ಬಜ್ಜಿ ರೆಡಿಯಾಗಿದೆ. ಈಗ ಚಟ್ನಿ ಮಾಡೋಣ. ಚಟ್ನಿಗೆ ಸೇಮ್ ಮಸಾಲೆ, ಆದರೆ ಬೆಳ್ಳುಳ್ಳಿ ಒಂದಿಲ್ಲ. ಇದನ್ನು ನೀರು ಹಾಕಿ ರುಬ್ಕೊಂಡು ಬರ್ತೇನೆ. ಚಟ್ನಿ ರೆಡಿಯಾಗಿದೆ. ಈಗ ಸುವರ್ಣಗಡ್ಡೆ, ಕಡಲೆ ಮತ್ತು ಅಮಟೆಕಾಯಿ ಹಾಕಿ ಗಸಿ ಮಾಡ್ತೇನೆ. ಹೇಗೆ ಮಾಡೋದೆಂದು ತೋರಿಸಿಕೊಡ್ತೇನೆ, ಬನ್ನಿ. ಸುವರ್ಣಗಡ್ಡೆ ದೊಡ್ಡ ತುಂಡನ್ನು ತಗೊಂಡಿದ್ದೇನೆ. ಕಡಲೆಯನ್ನು ರಾತ್ರಿಯೇ ನೆನೆ ಹಾಕಿಟ್ಟಿದ್ದೇನೆ. ಇದು 1 ಕಪ್ ಇದೆ. 2 ಅಮಟೆಕಾಯಿ ತಗೊಂಡಿದ್ದೇನೆ. ಇದರ ಸಿಪ್ಪೆ ತೆಗೆದು ಗುದ್ದಿಟ್ಕೊಳ್ತೇನೆ. ಇದನ್ನು ಹೋಳುಗಳನ್ನಾಗಿ ಮಾಡ್ಕೊಳ್ತೇನೆ. ಇದು ಕುಕ್ಕರಲ್ಲಿ ಬೇಯಿಸಿಟ್ಕೊಳ್ತೇನೆ. ಹೆಚ್ಚಿಟ್ಟ ಸುವರ್ಣಗಡ್ಡೆ, ಕರಿಬೇವಿನ ಸೊಪ್ಪು ಮತ್ತು ಗುದ್ದಿಟ್ಟ 2 ಅಮಟೆಕಾಯಿ ಸೇರಿಸ್ತೇನೆ. ಕಡಲೆ 3 ಸೀಟಿ ಮೊದಲೇ ಕೂಗಿಸಿಟ್ಟಿದ್ದೇನೆ. ಈಗ ಉಪ್ಪು, ಕೆಲವು ಸುವರ್ಣಗಡ್ಡೆ ಬೇಗ ಬೇಯ್ತದೆ, ಕೆಲವುದು ಬೇಗ ಬೇಯುವುದಿಲ್ಲ. ನೋಡ್ಕೋಬೇಕಾಗತ್ತೆ. ಮೊದಲು 2 ಸೀಟಿ ಹೊಡಿಸ್ತೇನೆ. ಮಸಾಲೆ ರುಬ್ಬಲಿಕ್ಕೆ ಕಾಯಿ, ಅರ್ಧ ಕಡಿ, 6 ಊರುಮೆಣಸು, ಸ್ವಲ್ಪ ಹುಣಸೆ ಹಣ್ಣು, ಅಕ್ಕಿ ಇಷ್ಟು ತಗೊಂಡಿದ್ದೆ, ಇದನ್ನು ಹುರಿದಿಟ್ಟಿದ್ದೆ. ಕರ್ಬೇವಿನ ಸೊಪ್ಪು ಸಹ ಹುರಿದಿಟ್ಕೊಂಡಿದ್ದೆ. ಇದನ್ನು ಈಗ ರುಬ್ಕೊಂಡು ಬರ್ತೇನೆ. ಮಸಾಲೆಯನ್ನು ರುಬ್ಬಿಟ್ಕೊಂಡಿದ್ದೆ, ಸೇರಿಸ್ತೇನೆ. ಇದು 3 ವಿಸಿಲ್ ಬೇಕಾಯಿತು. ಕುದಿಲಿ, ಆಗಿದೆ. ಇದು ಉಪ್ಪೆಲ್ಲ ಸರಿಯಾಗಿದೆ. ನಾನು ಬೇಯಿಸುವಾಗಲೇ ಹಾಕಿಟ್ಟಿದ್ದೆ ನೋಡಿ, ಅಷ್ಟೇ ಸಾಕು. ನಾನು ಮಸಾಲೆ ಸೇರಿಸಿಲ್ಲ. ಈಗ ಒಗ್ಗರಣೆಗಿಡುವ. ಎಣ್ಣೆ ಬಿಸಿಯಾಗಿದೆ. ಸಾಸಿವೆ, ಒಣಮೆಣಸು, ಕರಿಬೇವಿನ ಸೊಪ್ಪು, ಸುವರ್ಣಗಡ್ಡೆ, ಕಡಲೆ, ಅಮಟೆಕಾಯಿ ಹಾಕಿ ಗಸಿ ರೆಡಿಯಾಗಿದೆ. ಇವತ್ತು ಭರ್ಜರಿ ಊಟ, ಬನ್ನಿ ಎಲ್ಲರೂ.